ಇಲ್ಲಿ ಎಂಟ್ರಿ ಆದರೆ ಮೈನ್ ಲಿವಿಂಗ್ ಎಂಟ್ರಿ ಆಗ್ತಾ ಇದೀವಿ. ಈ ಮೈನ್ ಲಿವಿಂಗ್ ಬಂದು ನಮಗೆ ಆಲ್ಮೋಸ್ಟ್ 40/20 ಇದೆ ಲಿವಿಂಗು. ಗೆಸ್ಟ್ ಬೆಡ್ರೂಮ್ ಅಂದರೆ ನಿಮ್ಗೆ ಎಲಿವೇಶನ್ಗೆ ಬಂದಿರೋದ್ರಿಂದ ಟೋಟಲ್ ಫ್ರಂಟ್ ಎಲಿವೇಶನ್ಗೆ ಗ್ಲಾಸೇ ಯೂಸ್ ಮಾಡಿದ್ವಿ, ವಾಲೇ ಕೊಟ್ಟಿಲ್ಲ. ಇದು ಡೈನಿಂಗ್ ಕಮ್ ಲಿವಿಂಗ್ ಏರಿಯಾ ಇರುತ್ತೆ. ಇದು 20/20 ಪ್ರಾವಿಷನ್ ಮಾಡ್ಕೊಟ್ಟಿದ್ದೀವಿ. ಇಲ್ಲೊಂದು ಟಿವಿ ಯೂನಿಟ್ ಪ್ರಾವಿಷನ್ ಮಾಡಿದ್ದೀವಿ. ಓಪನ್ ಕಾನ್ಸೆಪ್ಟ್ ಕಿಚನ್ ಜೊತೆ ಡ್ರೈ ಆ್ಯಂಡ್ ವೆಟ್ ಕಿಚನ್ ಅಂತ ಪ್ಲಾನ್ ಮಾಡಿದ್ದೀವಿ. ದಿಸ್ ಇಸ್ ಅ ಡ್ರೈ ಕಿಚನ್ ಆ್ಯಕ್ಚುಲಿ, ಆ ಕಡೆ ವೆಟ್ ಕಿಚನ್ ಇದೆ. ಫಾರ್ ದ ಗಾರ್ಡನಿಂಗ್ ಆ್ಯಂಡ್ ಪಾರ್ಕಿಂಗ್ ಏರಿಯಾ ಅಂತಲೇ ಖಾಲಿ ಬಿಟ್ಟಿದ್ದೀವಿ. ಇಲ್ಲಿ ಬಂದರೆ ಮೈನ್ ಎಂಟ್ರಿ ವಿಲ್ ಬಿ ಕಮಿಂಗ್. ನಮಸ್ಕಾರ, ನಾನು ನಿಮ್ಮ ಮಹೇಶ್ ಮಾತಾಡ್ತಾ ಇರೋದು ಅರ್ಬನ್ ಲೈನ್ ಕನ್ಸ್ಟ್ರಕ್ಷನ್ ಕಂಪನಿಯಿಂದ. ಮೋರ್ ದ್ಯಾನ್ 100+ ಪ್ರಾಜೆಕ್ಟ್ನ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡ್ಕೊಂಡ್ಬಂದಿದ್ದೀವಿ. ನಾನು ಇವತ್ತು ನಿಮಗೆ ತೋರಿಸ್ತಾ ಇರೋ ಪ್ರಾಜೆಕ್ಟು ಒಂದು ವಿಲ್ಲಾ ಪ್ರಾಜೆಕ್ಟು. ಸಾಕಷ್ಟು ಜನರಿಗೆ ಒಂದು ವಿಲ್ಲಾ ಪ್ಲಾಟಲ್ಲಿ ಲಕ್ಸುರಿಯಸ್ ಆದಂಥ ಮನೆ ಕಟ್ಟಬೇಕು ಅಂತ ಆಸೆ ಇರುತ್ತೆ. ಆದರೆ ಅದಕ್ಕೆಲ್ಲ ತುಂಬ ದುಡ್ಡು ಖರ್ಚಾಗುತ್ತೆ ಅನ್ನೋ ಭಯ ಇರುತ್ತೆ, ಅಥವಾ ಇಂಜಿನಿಯರ್ ಸಿಗಲ್ಲ, ಅಥವಾ ಒಂದು ಒಳ್ಳೆ ಕನ್ಸ್ಟ್ರಕ್ಷನ್ ಕಂಪನಿ ಸಿಗುತ್ತೋ ಇಲ್ವೋ ಅಂತ ಡೌಟಲ್ಲಿ ಇರ್ತಾರೆ. ಈ ಎಲ್ಲ ಡೌಟ್ಗಳಿಗೆ ಈ ವಿಡಿಯೋದಲ್ಲಿ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಕೊಡ್ತಾ ಇದ್ದೀನಿ. ಕೊನೆ ತನಕ ಈ ವಿಡಿಯೋ ನೋಡಿ. ವೀಕ್ಷಕರೇ, ನೀವು ನೋಡ್ತಾ ಇರ್ಬೋದು, ಇದೊಂದು 3000 ಸ್ಕ್ವೇರ್ ಫೀಟಲ್ಲಿ ಕಟ್ಟಿರೋಂತಹ ಲಕ್ಸುರಿಯಸ್ ಆದಂಥ ಮನೆ. ಇದರ ಫ್ರಂಟ್ ಎಲಿವೇಷನ್ನು ಮಿನಿಮಲಿಸ್ಟಿಕ್ ಆಗಿದೆ. ಲೈಕ್ ದಟ್ ನಾವಲ್ಲಿ ಜಸ್ಟ್ ಗ್ಲಾಸ್ ಯೂಸ್ ಮಾಡಿದ್ದೀವಿ, ಪ್ಲೈನ್ ಗ್ಲಾಸ್ ಯೂಸ್ ಮಾಡಿ ನ್ಯಾಚುರಲ್ ಕ್ಲಾಡಿಂಗ್ ಕೊಟ್ಟಿದ್ದೀವಿ. ಆ್ಯಂಡ್ ಒಂದು ಪರ್ಗೋಲಾ ಯೂಸ್ ಮಾಡ್ಕೊಂಡು ಫಾರ್ ದ ಪಾರ್ಕಿಂಗ್ ಸ್ಪೇಸಿಗೆ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ 3000 ಸ್ಕ್ವೇರ್ ಫೀಟಲ್ಲಿ ನಾವು ಫುಲ್ಲಿ ಬಿಲ್ಟಪ್ ಮಾಡಿಲ್ಲ, ಓಪನ್ ಸ್ಪೇಸ್ ತುಂಬ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಆ ಓಪನ್ ಸ್ಪೇಸ್ ಹೇಗೆಲ್ಲ ಇದೆ ಅಂತ ನಾವು ಒಳಗಡೆ ಹೋಗ್ತಾ ನಿಮಗೆ ತೋರಿಸ್ತೀನಿ ಬನ್ನಿ. ಇಲ್ಲೊಂದು 15 ಫೀಟ್ ಗೇಟ್ ಪ್ರಾವಿಷನ್ ಮಾಡ್ಕೊಂಡಿದ್ದೀವಿ, 5 ಫೀಟ್ ಹೈಟಿಗೆ ಪ್ರಾವಿಷನ್ ಮಾಡಿದ್ದೀವಿ. ಇದು ಇಲ್ಲಿ ಬಂದರೆ ಒಂದು ರ್ಯಾಂಪ್ ಕ್ರಿಯೇಟ್ ಮಾಡಿಕೊಂಡು ಪಾರ್ಕಿಂಗ್ 2 ವೆಹಿಕಲ್ ಪಾರ್ಕಿಂಗ್ ಸ್ಪೇಸ್ ಕೊಟ್ಟಿದ್ದೀವಿ. ಆ್ಯಂಡ್ ಇಲ್ಲಿ 2 ಸಮ್ಸ್ ಪ್ರಾವಿಷನ್ ಮಾಡಿದ್ದೀವಿ. ಪಾರ್ಕಿಂಗ್ ಎಲ್ಲ ಅದು ಹ್ಯಾಂಟಿಸ್ಕಿಟ್ ಟೈಲ್ಸ್ ಹಾಕ್ಕೊಟ್ಟಿದ್ದೀವಿ. ಆ್ಯಂಡ್ ಇಲ್ಲಿ ಪರ್ಗೋಲಾ ಟೈಪ್ ಕಾನ್ಸೆಪ್ಟಲ್ಲಿ ಗ್ಲಾಸ್ ಹಾಕ್ಕೊಟ್ಟಿದ್ದೀವಿ. ದೀಸ್ ಆರ್ ಟಫನ್ ಗ್ಲಾಸ್ ಬರುತ್ತೆ. ಆ್ಯಂಡ್ ಮೇನ್ ಎಂಟ್ರಿ ಇಲ್ಲಿ ಬರುತ್ತೆ. ಅರೌಂಡು ನಿಯರ್ಲಿ 20 ಫೀಟ್ ಸ್ಪೇಸ್ನ ನಾವು ಹಾಗೆ ಖಾಲಿ ಬಿಟ್ಟಿದ್ದೀವಿ ಮುಂದೆ, ಫಾರ್ ದ ಗಾರ್ಡನಿಂಗ್ ಆ್ಯಂಡ್ ಪಾರ್ಕಿಂಗ್ ಏರಿಯಾ ಅಂತಲೇ ಖಾಲಿ ಬಿಟ್ಟಿದ್ದೀವಿ. ಇಲ್ಲಿ ಬಂದರೆ ಮೈನ್ ಎಂಟ್ರಿ ವಿಲ್ ಬಿ ಕಮಿಂಗ್. ಈ ಎಂಟ್ರಿಯಲ್ಲಿ ನ್ಯಾಚುರಲ್ ಕ್ಲಾಡಿಂಗ್ ಯೂಸ್ ಮಾಡಿದ್ದೀವಿ. ಇಲ್ಲಿ ಈ ಸ್ಟೋನ್ ಬಂದು ನ್ಯಾಚುರಲ್ ಕ್ಲಾಡಿಂಗ್ ಮೆಟೀರಿಯಲ್ ಆ್ಯಕ್ಚುಲಿ. ಇಲ್ಲಿ ಮೈನ್ ಡೋರ್ ಎಂಟ್ರಿ ಬರುತ್ತೆ. ಇಲ್ಲೊಂದು ಸ್ಟೆಪ್ ಅಪ್ ಕೊಟ್ಟಿದ್ದೀವಿ ಡೋರ್ಗೆ. ಇಲ್ಲಿ ಸೀಲಿಂಗಲ್ಲಿ ನಾವು PVC ಸೀಲಿಂಗ್ ಅಂತ ಯೂಸ್ ಮಾಡಿದ್ದೀವಿ. PVC ಸೀಲಿಂಗಿಗೆ ಬುಲೆಟ್ ಲೈಟ್ಸ್ ಕೊಟ್ಟಿದ್ದೀವಿ, ಇದು ಹೈಲೈಟ್ ಮಾಡುತ್ತೆ ಲೈಟಿಂಗಲ್ಲಿ. ಇಲ್ಲಿ ನೆಕ್ಸ್ಟ್ ಬಂದರೆ ಮೈನ್ ಡೋರ್. ಮೈನ್ ಡೋರ್ ಇದು ಆಲ್ಮೋಸ್ಟ್ 5 ಫೀಟ್ ವಿಡ್ತ್ ಇಟ್ಕೊಂಡಿದ್ದೀವಿ. ದಿಸ್ ಟೋಟಲ್ ಮೈನ್ ಡೋರ್ ಇಸ್ ಟೀಕ್ ವುಡ್ ಯೂಸ್ ಮಾಡಿದ್ದೀವಿ. ಫ್ರೇಮ್ ಆಲ್ಸೋ ಆ್ಯಂಡ್ ಡೋರ್ ಆಲ್ಸೋ. ಅಂದರೆ ಎಲಿಗೆಂಟ್ ಲುಕ್ ಕೊಡುತ್ತೆ. ಟೋಟಲ್ ಡೋರ್ ಡಿಸೈನ್ ಸಿಂಗಲ್ ಆಗಿದೆ ನಿಮಗೆ, ದಟ್ ಕಾಂಟೆಂಪ್ರರಿ ಡಿಸೈನ್ ಆಗಿ ಕಾಣುತ್ತೆ ನಿಮಗೆ. ಆ್ಯಂಡ್ ಈ ಹ್ಯಾಂಡಲ್ಸ್ ಎಲ್ಲ ಹ್ಯಾಂಟಿಕ್ ಫಿನಿಶ್ ಹ್ಯಾಂಡಲ್ಸ್ ಕೊಟ್ಟಿದ್ದೀವಿ. ಆ್ಯಂಡ್ ಹೀರೋಪ ಲಾಕ್ ಕೊಟ್ಟಿದ್ದೀವಿ ಮೇಜರಾಗಿ. ನಾವು ಇಲ್ಲಿ ಮೇಜರ್ ಎಂಟ್ರಿ ಆದರೆ ಫಾಯರ್ ಏರಿಯಾಗೆ ಬರ್ತೀವಿ. ದಟ್ ಇಲ್ಲಿ ಫಾಯರ್ ಏರಿಯಾ ಇದು. ಇಲ್ಲಿ 10/8 ಫಾಯರ್ ಏರಿಯಾನೇ ಇದೆ ಇಲ್ಲಿ. ಆ್ಯಂಡ್ ಫ್ಲೋರಿಂಗ್ ಎಲ್ಲ ಅದನ್ನು ಸ್ಮಾರ್ಟ್ ಮಾರ್ಬಲ್ ಯೂಸ್ ಮಾಡಿದ್ದೀವಿ. ಲೈಕ್ ಸತ್ವಾರಿಯೋ ಥೀಮಲ್ಲಿ ಸ್ಮಾರ್ಟ್ ಮಾರ್ಬಲ್ ಯೂಸ್ ಮಾಡಿದ್ದೀವಿ. ಇಲ್ಲಿ ಎಂಟ್ರಿ ಆದರೆ ಮೈನ್ ಲಿವಿಂಗ್ ಎಂಟ್ರಿ ಆಗ್ತಾ ಇದ್ದೀವಿ. ಈ ಮೈನ್ ಲಿವಿಂಗ್ ಬಂದು ನಮಗೆ ಆಲ್ಮೋಸ್ಟ್ 40/20 ಇದೆ ಲಿವಿಂಗು. ಅಂದರೆ ಟೋಟಲಾಗಿ ನಾವು ಇಲ್ಲೆಲ್ಲದು ಸ್ಮಾರ್ಟ್ ಮಾರ್ಬಲ್ ಫ್ಲೋರಿಂಗ್ಗೆ ಯೂಸ್ ಮಾಡಿರೋದ್ರಿಂದ ಲೈಟ್ ಕಲರ್ ಥೀಮಲ್ಲೇ ಪ್ಲ್ಯಾನ್ ಮಾಡಿದ್ದೀವಿ ಟೋಟಲ್ ಬಿಲ್ಡಿಂಗು. ಅಂದರೆ ವೈಟ್ ಕಲರ್ ಪೇಂಟ್ ಇದೆ ಆ್ಯಂಡ್ ಬ್ರೌನ್ ಕಲರ್ ಡೋರ್ಸ್ ಇದೆ. ಸತ್ವಾರಿಯೋ ಸ್ಮಾರ್ಟ್ ಮಾರ್ಬಲ್ ಯೂಸ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲೊಂದು ಪೌಡರ್ ರೂಮ್ ಇದೆ. ಈ ಪೌಡರ್ ರೂಮು ಅಂದರೆ ಫಾರ್ ದ ಗ್ರೌಂಡ್ ಫ್ಲೋರ್ ಇಲ್ಲೊಂದು ಜಸ್ಟ್ ಕಮೋಡ್ ಆ್ಯಂಡ್ ವಾಶ್ ಬೇಸಿನ್ ಕೊಟ್ಟಿದ್ದೀವಿ. ಆ್ಯಂಡ್ ಟೋಟಲ್ ಸಿಂಗಲ್ ಕಲರ್ ಟೈಲ್ಸ್ ಯೂಸ್ ಮಾಡಿದ್ದೀವಿ ಎಲ್ಲ ಕಡೆನೂ. ಬಾತ್ರೂಮಲ್ಲಿ ಫುಲ್ ಲೈಟ್ ಟೈಲ್ಸು, ಸಿಂಗಲ್ ಕಲರ್ ಟೈಲ್ಸ್ ಯೂಸ್ ಮಾಡಿದ್ದೀವಿ. ಇದು ಡೈನಿಂಗ್ ಕಮ್ ಲಿವಿಂಗ್ ಏರಿಯಾ ಇರುತ್ತೆ. ಇದು 20/20 ಪ್ರಾವಿಷನ್ ಮಾಡ್ಕೊಟ್ಟಿದ್ದೀವಿ. ಇಲ್ಲೊಂದು ಟಿವಿ ಯೂನಿಟ್ ಪ್ರಾವಿಷನ್ ಮಾಡಿದ್ದೀವಿ. ಅಂದರೆ ಇನ್ನೂ ಟಿವಿ ಯೂನಿಟ್ ಫಿಕ್ಸ್ ಮಾಡಿಲ್ಲ ಇಲ್ಲಿ. ಆ್ಯಂಡ್ ಇಲ್ಲೊಂದು ಡೈನಿಂಗ್ ಟೇಬಲ್ ಪ್ರಾವಿಷನ್ ಇದೆ. ಅಂದರೆ ಟೋಟಲ್ 38 ಫೀಟನ್ನು ಫುಲ್ ಗ್ಲಾಸ್ UPVCನೇ ಕೊಟ್ಟಿದ್ದೀವಿ. ಓಪನ್ ಗ್ಲಾಸ್ ಇದೆ. ಆ್ಯಂಡ್ ಕರ್ಟನ್ ಪ್ರಾವಿಷನ್ ಮಾಡಿದ್ದೀವಿ. ಅಂದರೆ ಇಲ್ಲಿ ಎಂಟ್ರಿ ಆದರೆ ನಿಮಗೆ ದಟ್ ಈ ಬಾಲ್ಕನಿಗೆ ಎಂಟ್ರಿ ಆದರೆ ಲೈಕ್ ದಟ್ ಇಲ್ಲೊಂದು ಸಿಟ್ಔಟ್ ಏರಿಯಾ ವಿತ್ ಪರ್ಗೋಲಾ ಗ್ಲಾಸ್ ಕೊಟ್ಟಿದ್ದೀವಿ ನಿಮ್ಗೆ. ಅಂದರೆ ತುಂಬ ಯುನಿಕ್ಕಾಗಿ ಪ್ರಾಜೆಕ್ಟ್ ಇದೆ ಇದು. ಈ ಸಿಟ್ಔಟ್ ಏರಿಯಾದಲ್ಲಿ ಹ್ಯಾಂಟಿಸ್ಕಿಟ್ ಟೈಲ್ ಹಾಕ್ಕೊಟ್ಟಿದ್ದೀವಿ. 2x2 ಹ್ಯಾಂಟಿಸ್ಕಿಟ್ ಟೈಲ್ಸ್ ಇದೆ ಇದು. ಆ್ಯಂಡ್ ಇಲ್ಲಿ ಗಾರ್ಡನಿಂಗಿಗೆ ಸ್ಪೇಸ್ ಕೊಟ್ಟಿದ್ದೀವಿ. ಅಂದರೆ ಇದು ಟೋಟಲ್ ಗಾರ್ಡನಿಂಗ್ ಬರುತ್ತೆ. ನಿಯರ್ಲಿ ಸೈಡ್ ಬೌಂಡ್ರಿಯಿಂದ ನಾವು 12 ಫೀಟ್ವರೆಗೂ ಗಾರ್ಡನಿಂಗಿಗೆ ಬಿಟ್ಟಿದ್ದೀವಿ. ಇದು ಗಾರ್ಡನಿಂಗ್ ಕಮ್ ಸಿಟ್ಔಟ್ ಏರಿಯಾಗೆ. ಆ್ಯಂಡ್ ಇದೆಲ್ಲದೂ ವರ್ಕ್ ಸ್ಕೋಪಲ್ಲೇ ಮಾಡ್ಕೊಟ್ಟಿದ್ದೀವಿ. ನಮ್ಮ ವರ್ಕ್ ಸ್ಕೋಪಲ್ಲೇ ಮಾಡ್ಕೊಟ್ಟಿರೋದ್ರಿಂದ ಈ ಕಾಂಪೌಂಡ್ ಆಗಲಿ, ಕಾಂಪೌಂಡ್ ಗ್ರಿಲ್ ಆಗಲಿ, ಇಟ್ ಈಸ್ ಆಲ್ ಇನ್ಕ್ಲೂಡಿಂಗ್ ನಾವೇ ಮಾಡ್ಕೊಟ್ಟಿರೋದ್ರಿಂದ ಟರ್ನ್ಕಿ ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು ಈ ಪ್ರಾಜೆಕ್ಟ್ನ. ಇಲ್ಲಿ ಓಪನ್ ಕಾನ್ಸೆಪ್ಟ್ ಕಿಚನ್ ಪ್ಲಾನ್ ಮಾಡ್ಕೊಟ್ಟಿದ್ದೀವಿ. ಓಪನ್ ಕಾನ್ಸೆಪ್ಟ್ ಕಿಚನ್ ಜೊತೆ ಡ್ರೈ ಆ್ಯಂಡ್ ವೆಟ್ ಕಿಚನ್ ಅಂತ ಪ್ಲಾನ್ ಮಾಡಿದ್ದೀವಿ. ದಿಸ್ ಇಸ್ ಅ ಡ್ರೈ ಕಿಚನ್ ಆ್ಯಕ್ಚುಲಿ, ಆ ಕಡೆ ವೆಟ್ ಕಿಚನ್ ಇದೆ. ಇಲ್ಲೊಂದು ಹೈಲ್ಯಾಂಡ್ ಕಿಚನ್ ಪ್ರಾವಿಷನ್ ಮಾಡಿದ್ದೀವಿ. ಅಂದರೆ ದಿಸ್ ಐಲ್ಯಾಂಡಲ್ಲೇ ಸಿಂಕ್ ಪ್ರಾವಿಷನ್ ಮಾಡಿಕೊಟ್ಟಿದ್ದೀವಿ ಇಲ್ಲಿ. ಆ್ಯಂಡ್ ಇದೆಲ್ಲ ಕೌಂಟರ್ ಟಾಪ್ ಎಲ್ಲ ಬ್ಲ್ಯಾಕ್ ಗ್ಯಾಲಕ್ಸಿ ಗ್ರಾನೈಟ್ ಯೂಸ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ಬಂದರೆ ಕ್ಲಾಡಿಂಗ್ ಎಲ್ಲದನ್ನು ಸ್ಟೋನ್ ಕ್ಲಾಡಿಂಗ್ ಯೂಸ್ ಮಾಡಿದ್ದೀವಿ, ಡ್ರೈ ಕಿಚನ್ ಆಗಿರೋದ್ರಿಂದ. ದಟ್ ಕಲರ್ ಸೆಲೆಕ್ಷನ್ ಯುನಿಕ್ ಆಗಿ ಲೈಕ್ ದಟ್ ವುಡನ್ ಥೀಮಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ದಟ್ ನಿಮಗೆ ಎನ್ಹಾನ್ಸ್ ಕೊಡುತ್ತೆ ಈ ಟೋಟಲ್ ಥೀಮ್ಗೆ. ದಿಸ್ ಕಲರ್ ವಿಲ್ ಬಿ ಎನ್ಹಾನ್ಸಿಂಗ್. ನಾರ್ಮಲಿ ಕಿಚನ್ಗೆಲ್ಲ ಈ ಥರ ಕಲರ್ಸ್ ಯೂಸ್ ಮಾಡಲ್ಲ, ಗ್ಲಾಸ್ಗೆ ಹೋಗ್ತಾರೆ. ಬಟ್ ಇಲ್ಲೆಲ್ಲ ನಾವು ಮ್ಯಾಟ್ ಯೂಸ್ ಮಾಡಿದ್ದೀವಿ. ಮ್ಯಾಟ್ ಕಲರ್ಸ್ ಜೊತೆ ವುಡನ್ ಟೆಕ್ಸ್ಚರ್ಸ್ ಯೂಸ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ಒಂದು ಲೈಟ್ ಪ್ರಾವಿಷನ್ ಮಾಡಿಕೊಟ್ಟಿದ್ದೀವಿ ಫಾರ್ ದ ಹೈಲ್ಯಾಂಡ್ ಕಿಚನ್ಗೆ.
ಆ್ಯಕ್ಚುಲಿ ದಿಸ್ ಇಸ್ ದ ವೆಟ್ ಕಿಚನ್. ಇಲ್ಲಿ ಫ್ರಿಡ್ಜ್ ಪ್ರಾವಿಷನ್, ವಾಷಿಂಗ್ ಮಿಷಿನ್ ಇದೆಲ್ಲದಕ್ಕೂ ಪ್ರಾವಿಷನ್ ಮಾಡಿಕೊಟ್ಟಿದ್ದೀವಿ. ಆ್ಯಂಡ್ ಆ ಕಡೆ ಯುಟಿಲಿಟಿಗೂ ಒಂದು ಡೋರ್ ಕೊಟ್ಟಿದ್ದೀವಿ, UPVC ಡೋರ್. ಆ್ಯಂಡ್ ಮೇಜರ್ ಕಿಚನ್ ಏರಿಯಾ ಇಲ್ಲಿ ಬರುತ್ತೆ, ಲೈಕ್ ದಟ್ ತುಂಬ ಯೂಸೇಜ್ ಕಿಚನು. ಇದು ಮಿನಿಮಲ್ ಯೂಸೇಜ್ ಕಿಚನ್ ಆಗಿರುತ್ತೆ. ಆ್ಯಂಡ್ ಇಲ್ಲಿಂದ ಎಂಟ್ರಿ ಆದರೆ ಮೇನ್ ಸ್ಟೇರ್ ಕೇಸ್ ಬರುತ್ತೆ. ಇದು ಡೂಪ್ಲೆಕ್ಸ್ ಸ್ಟೇರ್ ಕೇಸ್ ಪ್ರಾವಿಷನಲ್ಲಿ ಹೇಗೆ ಮಾಡಿದ್ದೀವಿ ಅಂದರೆ ಸರ್, ನಾರ್ಮಲಾಗಿ ನಾವು ಲೆಪ್ಪತ್ತರ ಗ್ರಾನೈಟ್ ಯೂಸ್ ಮಾಡಿರೋ ಕಡೆ ತೋರಿಸ್ತಾ ಇರ್ತೀವಿ ಎಲ್ಲ ಕಡೆ. ಇಲ್ಲೆಲ್ಲ ಪಾಲಿಶ್ ಗ್ರಾನೈಟೇ ಯೂಸ್ ಮಾಡಿದ್ವಿ, ಅದು ವೈಟ್ ಥೀಮಲ್ಲಿ ಯೂಸ್ ಮಾಡಿದ್ವಿ. ಲೈಕ್ ದಟ್ ಇಲ್ಲೆಲ್ಲ ಕಾನ್ಸೆಪ್ಟ್ ವಿಲ್ ಬಿ ಯುನೀಕ್ ಆಗಿರುತ್ತೆ. ಆ್ಯಂಡ್ ಇದು ರೈಲಿಂಗ್ಸ್ ಬಂದು MS ರೈಲಿಂಗ್ ಜೊತೆ ಟಾಪು ವುಡ್ ಪಾಲಿಶಿಂಗ್ ಮಾಡಿಕೊಟ್ಟಿದ್ದೀವಿ. ಆ್ಯಂಡ್ ಎಲಿಗೆಂಟ್ ಲುಕ್ ಕೊಡುತ್ತೆ. ದಿಸ್ ಡಿಸೈನ್ ನಿಮ್ಮ ಲುಕ್ಸ್ ನೋಡಿದ್ರೆ ನಾರ್ಮಲಾಗಿ ಯಾರೇ ಕೇಳಿದ್ರು MS ಅಂತ ಮಾಡ್ಕೊಳ್ಳೋದಿಲ್ಲ. MS ಬಾಳಿಕೆ ಬರಲ್ಲ ಅಂತ ಹೇಳ್ತಾರೆ. ಅಂದರೆ ಮೇಂಟೆನೆನ್ಸ್ ಮಾಡಿದ್ರೆ ಬಾಳಿಕೆ ಬರುತ್ತೆ ಎಲ್ಲದೂ. ಆದ್ದರಿಂದ ಇದಕ್ಕೆ MS ಮಾಡಿ ಟಾಪ್ ವುಡ್ ಆಗಿರೋದ್ರಿಂದ ನಿಮ್ಮ ಕಂಟೆಂಪ್ರರಿ ಲುಕ್ ಬರುತ್ತೆ. ಇಲ್ಲಿಂದ ಎಂಟ್ರಿ ಆದರೆ ಟೋಟಲ್ ಸ್ಟೇರ್ ಕೇಸ್ ಹಾಗೆ ಪ್ರಾವಿಷನ್ ಮಾಡಿಕೊಟ್ಟಿದ್ದೀವಿ. ಇದು ಡಬಲ್ ಹೈಟ್ ಕಟೌಟ್ ಬರುತ್ತೆ ಲಿವಿಂಗಿಗೆ. ಇಲ್ಲಿ ಫಸ್ಟ್ ಫ್ಲೋರಿಗೆ ಬಂದರೆ ಸರ್ 4 ಬೆಡ್ರೂಮ್ಸ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. 4 ಬೆಡ್ರೂಮ್ಸಲ್ಲಿ ನಮಗೆ ಅದೊಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ, ಮತ್ತು ಅಲ್ಲೊಂದು ಬೆಡ್ರೂಮು, ಇಲ್ಲೊಂದು ಗೆಸ್ಟ್ ಬೆಡ್ರೂಮ್, ಆ್ಯಂಡ್ ಇದು ಮಲ್ಟಿಪರ್ಪೋಸ್ ರೂಮ್ ಅಂತ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಇಲ್ಲೊಂದು ಸ್ಮಾಲ್ ಲಾಂಜ್ ಏರಿಯಾ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ಫ್ಯಾಮಿಲಿ ಲಾಂಜ್ ಥರ. ಇಲ್ಲಿ ಎಂಟ್ರಿ ಆದರೆ ಸರ್ ಇದೊಂದು ಗೆಸ್ಟ್ ಬೆಡ್ರೂಮ್. ಆ್ಯಕ್ಚುಲಿ ಗೆಸ್ಟ್ ಬೆಡ್ರೂಮ್ನ ಅಂದರೆ ನಿಮ್ಗೆ ಎಲಿವೇಷನಿಗೆ ಬಂದಿರೋದ್ರಿಂದ ಟೋಟಲ್ ಫ್ರಂಟ್ ಎಲಿವೇಷನಿಗೆ ಗ್ಲಾಸೇ ಯೂಸ್ ಮಾಡಿದ್ದೀವಿ, ವಾಲೇ ಕೊಟ್ಟಿಲ್ಲ. ಅಂದರೆ ವಿತ್ ಕರ್ಟನ್ಸ್ ಕೊಟ್ಟಿರೋದ್ರಿಂದ ನಿಮ್ಮ ವ್ಯೂ ಪರ್ಫೆಕ್ಟ್ ವ್ಯೂ ಸಿಗುತ್ತೆ. ಇಲ್ಲೊಂದು ವಾಶ್ ಬೇಸಿನ್ ಪ್ರಾವಿಷನ್ ಮಾಡಿದ್ದೀವಿ. ಇದೆಲ್ಲ ಗ್ರನೈಟಲ್ಲೇ ಮಾಡಿಕೊಟ್ಟಿರೋದು. ಆ್ಯಕ್ಚುಲಿ ಕಸ್ಟಮೈಸೇಷನ್ ಮಾಡಿ ನಾವು ಆನ್ ದ ಸೈಟಲ್ಲಿ ಈ ಸಿಂಕ್ನ ಫಿಟ್ ಮಾಡಿಕೊಟ್ಟಿದ್ದೀವಿ. ಆ್ಯಂಡ್ ಫಿಟ್ಟಿಂಗ್ಸ್ ಎಲ್ಲದನ್ನು ಬ್ಲ್ಯಾಕ್ ಫಿಟ್ಟಿಂಗ್ಸೇ ಸೆಲೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ಟೋಟಲ್ ಟೈಲ್ಸ್ ಎಲ್ಲದನ್ನು ಒಂದೇ ಸಿಂಗಲ್ ಕಲರ್ ಟೈಲ್ಸ್ ಯೂಸ್ ಮಾಡಿದ್ದೀವಿ. ಆ್ಯಂಡ್ ಎಲಿಗೆಂಟ್ ಲುಕ್ ಕೊಡುತ್ತೆ. ಆ್ಯಂಡ್ ಎಲ್ಲ ಫಿಟ್ಟಿಂಗ್ಸೂ ಟೈಲ್ಸ್ ಮೇಲ್ಗಡೆ ಹೈಲೈಟ್ ಆಗುತ್ತೆ. ಆ್ಯಂಡ್ ಎಲ್ಲ ಬಾತ್ರೂಮ್ಸು ಡ್ರೈ ವೆಟ್ ಕಾನ್ಸೆಪ್ಟಲ್ಲೇ ಇದೆ. ಈ ಒಂದು ರೂಮ್ಗೆ ಅಟ್ಯಾಚ್ ಆಗಿ ಇನ್ನೊಂದು ಮಲ್ಟಿಪರ್ಪಸ್ ರೂಮ್ ಮಾಡಿದ್ದೀವಿ. ಆ್ಯಕ್ಚುಲಿ ನಾವು ಎಲ್ಲ ರೂಮ್ಗೂ ಡೋರ್ಸ್ ಬಂದು ನಾವು ಹಾರ್ಡ್ವುಡ್ ಡೋರ್ಸ್ ಕೊಟ್ಟಿದ್ದೀವಿ. ಹಾರ್ಡ್ವುಡ್ ಡೋರ್ಸ್ ಮೇಲೆ ನಾವು ಮ್ಯಾಟ್ ಪಾಲಿಶಿಂಗ್ ಮಾಡಿರೋದ್ರಿಂದ ನಿಮಗೆ ಒಳ್ಳೆ ಲುಕ್ ಕೊಡುತ್ತೆ. ಆ್ಯಂಡ್ ದೀಸ್ ಗ್ರೈನ್ಸ್ ಎಲ್ಲ ನಿಮಗೆ ತುಂಬ ಎಲಿಗೆಂಟಾಗಿ ಕಾಣುತ್ತೆ. ಫ್ರೇಮ್ಸ್ ಆಗಲಿ ಮತ್ತು ಇದು ಡೋರ್ಸ್ ಆಗಲಿ ತುಂಬ ಎಲಿಗೆಂಟಾಗಿ ಡಿಸೈನ್ ಮಾಡಿಕೊಟ್ಟಿದ್ದೀವಿ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟಲ್ಲಿ. ಆಮೇಲೆ ಇಲ್ಲಿ ಬಂದರೆ ದಿಸ್ ಎ ಮಲ್ಟಿಪರ್ಪಸ್ ರೂಮು. ಈ ಮಲ್ಟಿಪರ್ಪಸ್ ರೂಮು ಎಲಿವೇಷನ್ ಕಡೆ ಇರೋದ್ರಿಂದ ಇದನ್ನು ಸೇಮ್ ಗ್ಲಾಸ್ ಥೀಮೆಲ್ಲ ಇಟ್ಕೊಂಡಿದ್ದೀವಿ. ಅಂದರೆ ಫುಲ್ ವ್ಯೂ ಸಿಗುತ್ತೆ ನಿಮಗೆ. ಆ್ಯಂಡ್ ಇದನ್ನು ಕನ್ವರ್ಟ್ ಮಾಡ್ಕೋಬೋದು, ಅವರು ಜಿಮ್ ಆಗಲಿ ಅಥವಾ ಥಿಯೇಟರ್ ರೂಮ್ ಆಗಲಿ, ಹೋಮ್ ಥಿಯೇಟರ್ ರೂಮ್ ಆಗಲಿ ಯಾವ ಥರ ಬೇಕಾದ್ರೂ ಕನ್ವರ್ಟ್ ಮಾಡ್ಕೋಬೋದು. ಆ್ಯಂಡ್ ಮೇಜರಾಗೆಲ್ಲ UPVC ವಿಂಡೋಸ್ ಕೊಟ್ಟಿದ್ದೀವಿ. ದೀಸ್ ಆರ್ 3 ಟ್ರ್ಯಾಕ್ UPVC ವಿಂಡೋ ಅಂತ ಹೇಳ್ಬೋದು. ಮಸ್ಕಿಟೋ ಮೆಶ್ ಬರುತ್ತೆ ಆ್ಯಂಡ್ 2 ಗ್ಲಾಸಸ್ ಬರುತ್ತೆ. ಆ್ಯಂಡ್ ಈ ಪ್ರಾಜೆಕ್ಟಲ್ಲಿ ಟೋಟಲ್ ಆಗಿ UPVC ವಿಂಡೋನ ಯೂಸ್ ಮಾಡಿದ್ದೀವಿ. ಇಲ್ಲೊಂದು ಪೇರೆಂಟ್ಸ್ ಬೆಡ್ರೂಮ್ ಮಾಡ್ಕೊಟ್ಟಿದ್ದೀವಿ ಸರ್. ಪೇರೆಂಟ್ಸ್ ಬೆಡ್ರೂಮು ಇದು ತುಂಬ ಸ್ಪೇಸಸ್ ಆಗಿದೆ. ಎಲ್ಲ ಬೆಡ್ರೂಮು ತುಂಬ ಸ್ಪೇಸಸ್ ಆಗಿದೆ ಆ್ಯಕ್ಚುಲಿ. ಯಾಕೆಂದರೆ ದಟ್ ಸೈಡ್ ಮೆಜರ್ಮೆಂಟ್ ಅಷ್ಟು ದೊಡ್ಡದಿರೋದ್ರಿಂದ ಇಲ್ಲೊಂದು ಕಿಂಗ್ ಸೈಡ್ ಪ್ರಾವಿಷನ್ ಮಾಡಿ ಆ ಕಡೆ ಈ ಕಡೆ ಸೈಡ್ ಟೇಬಲ್ ಮತ್ತು ಸೈಡ್ ಲ್ಯಾಂಪ್ಸ್ ಪ್ರಾವಿಷನ್ ಮಾಡಿಕೊಟ್ಟಿದ್ದೀವಿ. ಆ್ಯಂಡ್ ಅಗೇನ್ ವೆಂಟಿಲೇಷನ್ಸ್ಗೆ AC ಪಾಯಿಂಟ್ಸು ಎವ್ರಿಥಿಂಗ್ ಇನ್ಕ್ಲೂಡ್ ಆಗಿರುತ್ತೆ ನಮ್ಮ ಪ್ಯಾಕೇಜ್ ತೊಗೊಂಡ್ರೆ. ಲೈಕ್ ದಟ್ ಇಲ್ಲೊಂದು ವಾರ್ಡ್ರೋಬ್ ಪ್ರಾವಿಷನ್ ಮಾಡಿಕೊಟ್ಟಿದ್ದೀವಿ. ಅಂದರೆ ಟೋಟಲಿ ಇಂಟೀರಿಯರ್ಸು ನಾವೇ ಮಾಡಿರೋದ್ರಿಂದ ಇಲ್ಲೊಂದು ವಾರ್ಡ್ರೋಬ್ ಇದೆ. ಆ್ಯಂಡ್ ಇಲ್ಲೊಂದು ಅಟ್ಯಾಚ್ ಬಾತ್ರೂಮ್ ಇದೆ. ಬಾತ್ರೂಮ್ಗೆಲ್ಲದೂ ಮೇಜರಾಗಿ WPC ಶಟರ್ಸ್ ಯೂಸ್ ಮಾಡಿದ್ದೀವಿ. ಅದು ಫ್ರೇಮು ಮತ್ತು ಇದು ಎಲ್ಲದು ಡೋರ್ ಬಂದು WPC ಬರುತ್ತೆ. ಇಲ್ಲಿ ಎಂಟ್ರಿ ಆದರೆ ಅಗೇನ್ ಇಲ್ಲೊಂದು ಡ್ರೈ ಆ್ಯಂಡ್ ವೆಟ್ ಏರಿಯಾ ಇದೆ. ಇಲ್ಲೂ ವಾಶ್ ಬೇಸಿನ್ ಸೇಮ್ ಕಾನ್ಸೆಪ್ಟಲ್ಲಿ ವಾಶ್ ಬೇಸಿನ್ ಮಾಡಿದ್ದೀವಿ. ದಟ್ ಲೈಟ್ ಪ್ರಾವಿಷನ್ಸ್ ಮತ್ತು ಡ್ರೈ ಆ್ಯಂಡ್ ವೆಟ್ ಏರಿಯಾ ಕಾನ್ಸೆಪ್ಟ್ ಮಾಡ್ಕೊಂಡಿದ್ದೀವಿ ಇಲ್ಲೂ. ಬಟ್ ಟೈಲ್ಸ್ ಎಲ್ಲದು ಸೇಮ್ ಸಿಂಗಲ್ ಕಲರೇ ಯೂಸ್ ಮಾಡಿದ್ದೀವಿ. ಎಲ್ಲ ಫಿಟ್ಟಿಂಗ್ಸೂ ತುಂಬ ಬ್ರ್ಯಾಂಡೆಡ್ ಆಗಿರೋಂಥದ್ದು ಆ್ಯಂಡ್ ಡಿಫ್ರೆಂಟ್ ಕಲರ್ಸಲ್ಲಿ ಯೂಸ್ ಮಾಡಿದ್ದೀವಿ ಸರ್. ಪೇರೆಂಟ್ಸ್ ಬೆಡ್ರೂಮ್ಗೆ ಅಟ್ಯಾಚ್ ಆಗಿ ಇನ್ನೊಂದು ರೂಮ್ ಇದೆ ಸರ್, ಅದು ಡಾಟರ್ ಬೆಡ್ರೂಮು. ಡಾಟರ್ ಬೆಡ್ರೂಮಲ್ಲೂ ತುಂಬ ದೊಡ್ಡ ಸ್ಪೇಸಿಯಸ್ ಆಗಿ ರೂಮ್ ಇದೆ. ಮತ್ತು ಕಿಂಗ್ ಸೈಜ್ ಕಾಟ್ ಅಕಾಮಿಡೇಷನ್ ಇದೆ. ಮತ್ತು ಸೈಡ್ ಟೇಬಲ್ ಪ್ರಾವಿಷನ್ಗೆ ಸ್ವಿಚಸ್ ಕೊಟ್ಟಿದ್ದೀವಿ, ಲೈಟ್ ಲ್ಯಾಂಪ್ಸ್ ಕೊಟ್ಟಿದ್ದೀವಿ, ಬೆಡ್ ಲ್ಯಾಂಪ್ಸ್ ಕೊಟ್ಟಿದ್ದೀವಿ. ಆ್ಯಂಡ್ ಇಲ್ಲೊಂದು ಸ್ಟಡಿ ಟೇಬಲ್ಗೆ ಪ್ರಾವಿಷನ್ ಮಾಡಿಕೊಟ್ಟಿದ್ದೀವಿ. ಆ್ಯಂಡ್ ಆಲ್ ಫ್ಲೋರಿಂಗ್ ಎಲ್ಲ ಸೇಮ್ ಯೂಸ್ ಮಾಡಿದ್ದೀವಿ ಇಲ್ಲೂ. ಮತ್ತು ಇಲ್ಲಿ ವೆಂಟಿಲೇಷನ್ಗೆ UPVC ವಿಂಡೋ ಕೊಟ್ಟಿದ್ದೀವಿ. ಆ್ಯಂಡ್ ಇಲ್ಲಿ ವಾಕಿನ್ ಕಮ್ ಅಟ್ಯಾಚ್ ಬಾತ್ರೂಮ್ ಮಾಡಿಕೊಟ್ಟಿದ್ದೀವಿ ಸರ್. ಇಲ್ಲಿ ನೀವು ಎಂಟ್ರಿ ಆದರೆ ಇಲ್ಲೊಂದು ವಾಕಿನ್ ವಾರ್ಡ್ರೋಬ್ ಕೊಟ್ಟಿದ್ದೀವಿ. ವಾಕಿನ್ ವಾರ್ಡ್ರೋಬ್ ಜೊತೆ ಅಟ್ಯಾಚ್ ಟಾಯ್ಲೆಟ್ ಕೊಟ್ಟಿದ್ದೀವಿ. ಅಂದರೆ ಓಪನ್ ಟೈಪ್ ಕಾನ್ಸೆಪ್ಟಲ್ಲೇ ಕೊಟ್ಟಿದ್ದೀವಿ ಇದನ್ನು. ಓಪನ್ ವಾರ್ಡ್ರೋಬ್ ಆ್ಯಂಡ್ ಓಪನ್ ಟೈಪ್ ಬಾತ್ರೂಮ್ ಇದೆ. ಆ್ಯಂಡ್ ಇಲ್ಲಿ ಟೋಟಲ್ ಟೈಲ್ಸ್ ಆಲ್ ಫಿಟ್ಟಿಂಗ್ಸ್ ವಿಲ್ ಬಿ ಸೇಮ್ ಇರುತ್ತೆ. ಫಸ್ಟ್ ಫ್ಲೋರಲ್ಲೇ 4 ಬೆಡ್ರೂಮ್ ಪ್ರಾವಿಷನ್ ಮಾಡ್ಕೊಟ್ಟಿದ್ದೀವಿ ಸರ್. 4 ಬೆಡ್ರೂಮಲ್ಲಿ 3 ಅಟ್ಯಾಚ್ ಟಾಯ್ಲೆಟ್ ಇದೆ ಆ್ಯಕ್ಚುಲಿ. ಒಂದು ಮಲ್ಟಿಪರ್ಪೋಸ್ ರೂಮ್ ಇದೆ. ಇನ್ನು ಈ ಕಡೆ ಬಂದರೆ ಫಸ್ಟ್ ಫ್ಲೋರಲ್ಲಿ ಅಂದರೆ ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರ್ವರೆಗೂ ಒಂದು ಲಿಫ್ಟ್ ಪ್ರಾವಿಷನ್ ಅಂತ ಒಂದು ಓಪನಿಂಗ್ ಕೊಟ್ಕೊಂಡಿದ್ದೀವಿ. ಇನ್ ಫ್ಯೂಚರ್ ಬೇಕು ಅಂದರೆ ಇಲ್ಲಿ ಲಿಫ್ಟ್ ಹಾಕೋಬೋದು. ಟೆಂಪ್ರರಿ ಕ್ಲೋಸ್ ಮಾಡ್ಕೊಟ್ಟಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಟೆರೇಸ್ ತೋರಿಸ್ತೀನಿ ಬನ್ನಿ ನಿಮಗೆ. ಒಂದು ರೈಲಿಂಗ್ಸ್ ಎಲ್ಲದು ಸೇಮ್ ಕಂಟಿನ್ಯೂ ಆಗುತ್ತೆ, ಸ್ಟೇರ್ ಕೇಸ್ ಎಲ್ಲ. ಆ್ಯಂಡ್ ಟೆರೇಸಿಗೆ ಬಂದರೆ ಒಂದು ಓಪನ್ ಏರಿಯಾ ಇಟ್ಕೊಂಡಿದ್ದೀವಿ. ಇದು ಓಪನ್ ಏರಿಯಾ ಮೇಜರಾಗಿ ಲಾಂಡ್ರಿ ರೂಮ್ ಥರ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. ಅಂದರೆ ಫಾರ್ ದ ಇನ್ ಫ್ಯೂಚರಲ್ಲಿ ಅವರು ವಾಷಿಂಗ್ ಮಿಷಿನ್ ಎಲ್ಲ ಇಟ್ಕೊಳ್ಳೋದಕ್ಕೆ ಆ್ಯಸ್ ಎ ಲಾಂಡ್ರಿ ರೂಮ್ ಥರ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. ನಿಮ್ಗೆ ಎಂಟ್ರಿ ಆದರೆ ಟೆರೇಸ್ ಬರುತ್ತೆ. ಇದೆಲ್ಲ WPCನೇ ಕೊಟ್ಟಿದ್ದೀವಿ. ಇದಕ್ಕೆ ಎಕ್ಸ್ಪೋಸ್ ಇರೋದ್ರಿಂದ, ಸನ್ಗೆ ಎಕ್ಸ್ಪೋಸ್ ಇರೋದ್ರಿಂದ. ದಿಸ್ ಅ ಟೋಟಲ್ ಟೆರೇಸ್ ಸರ್. ಈ ಟೆರೇಸಲ್ಲಿ ಟ್ಯಾಂಕ್ ಪ್ರಾವಿಷನ್ನು,
ಲೈಕ್ ದಟ್ ಲ್ಯಾಡರ್ ಪ್ರಾವಿಷನ್ಸ್ ಇದೆಲ್ಲದೂ ಇನ್ಕ್ಲೂಡ್ ಮಾಡಿಕೊಟ್ಟಿರ್ತೀವಿ ಪ್ಯಾಕೇಜಲ್ಲೇ. ದಟ್ 2 ಟ್ಯಾಂಕ್ಸು ಡಿಫ್ರೆಂಟ್ ಟ್ಯಾಂಕ್ಸು ಪ್ರಾವಿಷನ್ ಮಾಡಿಸ್ಕೊಂಡಿದ್ದಾರೆ. ಎಸ್ ಸರ್, ಅಂದರೆ ನಮ್ಮ ಹತ್ರ ಡಿಫ್ರೆಂಟ್ ಪ್ಯಾಕೇಜಸ್ ಇದೆ. ಆ ಪ್ಯಾಕೇಜ್ ಮೇಲೆ ಮೆಟೀರಿಯಲ್ ಚೂಸ್ ಮಾಡ್ಕೋಬೋದು. ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಬಂದು ಪ್ರೀಮಿಯಂ ಪ್ಲಸ್ ಪ್ಯಾಕೇಜಲ್ಲಿ ಮಾಡಿರೋದು, ಅಂದರೆ ಟೋಟಲ್ ಇಟ್ಟಿಗೆಯಿಂದ ಕಟ್ಟಿರೋದು, ಬ್ರಿಕ್ ಕನ್ಸ್ಟ್ರಕ್ಷನ್ ಅಂತಲೇ ಹೇಳ್ತೀವಿ. 9 ಇಂಚಸ್ ವಾಲ್ ಬರುತ್ತೆ. ಅಂದರೆ ಆಲ್ ಗುಡ್ ಕ್ವಾಲಿಟಿ ಮೆಟೀರಿಯಲ್ಸೇ ಬರುತ್ತೆ ನಿಮಗೆ. ಯಾವುದೇ ಮೆಟೀರಿಯಲ್ ತೊಗೊಂಡ್ರೂ ಗುಡ್ ಕ್ವಾಲಿಟಿ ಇರುತ್ತೆ. ದಟ್ ಡಿಫ್ರೆನ್ಷಿಯೇಟ್ ಇರುತ್ತೆ. CC ಬ್ಲಾಕ್ ಲೈಕ್ ದಟ್ ಬ್ರಿಕ್ ಅನ್ನೋದು ಡಿಫ್ರೆನ್ಷಿಯೇಟ್ ಇರುತ್ತೆ ಅಷ್ಟೇ. ಅಂದರೆ ನಮ್ಮದೊಂದು ಪ್ರೋಸೆಸ್ ಇರುತ್ತೆ ಸರ್. ಇವಾಗ ಒಬ್ಬರು ಕ್ಲೈಂಟ್ ಬಂದು ಅಪ್ರೋಚ್ ಆಗಿದ್ದಾರೆ ನಮಗೆ ಅಂದರೆ, ಒನ್ಸ್ ಕನ್ವರ್ಟ್ ಆಗಿದೆ ಅಂದರೆ ಸೇಲ್ಸ್ ಡಿಪಾರ್ಟ್ಮೆಂಟಿಂದ ಆರ್ಕಿಟೆಕ್ಟ್ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ. ಆರ್ಕಿಟೆಕ್ಚರ್ ಇನ್ಹೌಸ್ ಆರ್ಕಿಟೆಕ್ಚರ್ ಇದ್ದಾರೆ. ಅಂದರೆ ನಿಮಗೆ ಪ್ಲ್ಯಾನಿಂಗ್ ಆಗಲಿ, ಎಲಿವೇಷನ್ ಆಗಲಿ, ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ದೀಸ್ ಆಲ್ ನಮ್ಮ ಇಂಟರ್ನಲ್ ಟೀಮೇ ಮಾಡುತ್ತೆ. ಆಫ್ಟರ್ ದಟ್ ಸೈಟ್ ಎಕ್ಸಿಕ್ಯೂಷನಿಗೆ ಬೇರೆ ಟೀಮ್ ಇರುತ್ತೆ. ಎಕ್ಸಿಕ್ಯೂಷನ್ಸಲ್ಲಿ ನಿಮಗೆ ಸೈಟ್ ಇಂಜಿನಿಯರ್ ಒಬ್ರು ಇರ್ತಾರೆ, ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಇರ್ತಾರೆ. ಲೈಕ್ ದಟ್ ನಿಮ್ಗೆ ಏನೇ ಟೆಕ್ನಿಕಲ್ ಆಸ್ಪೆಕ್ಟ್ಸು ರಿಲೇಟೆಡ್ ಪ್ರಾಕ್ಟಿಕಲ್ ಇಶ್ಯೂಸ್ ಎಲ್ಲದನ್ನೂ ಸಾಲ್ವ್ ಮಾಡ್ಕೊಳ್ಳೋಷ್ಟು ಟೆಕ್ನಿಕಲ್ ಟೀಮ್ ಇರುತ್ತೆ. ಸರ್ ನಮ್ಮದು ಸ್ಟಾರ್ಟ್ ಫ್ರಮ್ 1850 ಪರ್ ಸ್ಕ್ವೇರ್ ಫೀಟ್ ಅಂತಲೂ ಪ್ರೈಸಿಂಗ್ ಇದೆ. ಲೈಕ್ ದಟ್ ಇನ್ನೂ ಬೇಸಿಕ್ ಅಂದರೆ ನಮಗೆ 1300ಗೆ ನಾವು ಸ್ಟ್ರಕ್ಚರಲ್ ಪ್ಯಾಕೇಜ್ ಅಂತಲೂ ಮಾಡ್ತೀವಿ. ಸ್ಟ್ರಕ್ಚರಲ್ ಅಂದರೆ ನಾಟ್ ಎ ಫುಲ್ಲಿ ಫಿನಿಶ್ಡ್ ಬಿಲ್ಡಿಂಗ್, ಲೈಕ್ ದಟ್ ಅಪ್ ಟು ಪ್ಲಾಸ್ಟ್ರಿಂಗ್ವರೆಗೂ ಇರುತ್ತೆ. ಆಮೇಲೆ ಕಸ್ಟಮರ್ ಬೇಕಾಗಿರೋ ಮೆಟೀರಿಯಲ್ ಹಾಕ್ಸ್ಕೊಳ್ತಾರೆ, ಆಪ್ಷನ್ಸು ಕೊಡ್ತೀವಿ. ಆ್ಯಂಡ್ 1850 ಇಸ್ ದ ಟೋಟಲ್ ಕನ್ಸ್ಟ್ರಕ್ಷನ್ ಪ್ಯಾಕೇಜಿಂದನೂ ಸ್ಟಾರ್ಟ್ ಆಗುತ್ತೆ. ಅಂದರೆ ನಮ್ಮ ಹತ್ರ ಬಂದರೆ ನಿಮಗೆ ಎಂಡ್ ಟು ಎಂಡ್ ಸೊಲ್ಯೂಷನ್ ಸಿಗುತ್ತೆ. ಲೈಕ್ ದಟ್ ಇಂಟೀರಿಯರ್ಸ್, ಆಲ್ ದ ಥಿಂಗ್ಸ್ ನಮ್ಮದು ಒಂದೇ ರೂಫಲ್ಲಿ ನಿಮಗೆ ವರ್ಕ್ ಮಾಡಿಕೊಡ್ತೀವಿ. ಈಗ ಸೈಟ್ ಓನರ್ಗೆ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಲೈಕ್ ದಟ್ ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋ ಕನ್ಫ್ಯೂಷನ್ಸ್ ಇರುತ್ತೆ. ಲೈಕ್ ದಟ್ ಅಪ್ರೂವಲ್ಸ್ ಆಗಲಿ, ಲೈಕ್ BBMP ಅಪ್ರೂವಲ್ಸು, ಬೆಸ್ಕಾಮ್ ಅಪ್ರೂವಲ್ಲು, ಟೆಂಪ್ರರಿ ಕನೆಕ್ಷನ್, ಪರ್ಮನೆಂಟ್ ಕನೆಕ್ಷನ್ಸು, ಬೋರ್ವೆಲ್ಲು, ಇದೆಲ್ಲ ಅಸಿಸ್ಟೆನ್ಸು ನಮ್ಮ ಕಡೆನೇ ಇರುತ್ತೆ. ನಮ್ಮ ಟೀಮೇ ನಿಮಗೆ ಅದನ್ನೆಲ್ಲದನ್ನು ವರ್ಕ್ ಮಾಡಿಕೊಡ್ತೀವಿ. ಬಿಲ್ಡಿಂಗ್ ಅಪ್ರೂವಲ್ ಆಗಲಿ, ಬಿಲ್ಡಿಂಗ್ ಲೈಸೆನ್ಸು, ಲೈಕ್ ಟೆಂಪ್ರರಿ ಕನೆಕ್ಷನ್, ಪರ್ಮನೆಂಟ್ ಕನೆಕ್ಷನ್ ಆಫ್ ಬೆಸ್ಕಾಮು, BWSSP, ಇದೆಲ್ಲದನ್ನು ನಮ್ಮ ಕಡೆಯಿಂದನೇ ಸರ್ವಿಸ್ ಇರುತ್ತೆ ಸರ್. ನಮಗೆ ಜನ ಯಾಕೆ ನಮ್ಮದೇ ಕನ್ಸ್ಟ್ರಕ್ಷನ್ ಕಂಪನಿ ಚೂಸ್ ಮಾಡಬೇಕು ಅಂದರೆ ಸರ್, ನಮ್ಮದು ಕ್ವಾಲಿಟಿ ಆಫ್ ಕನ್ಸ್ಟ್ರಕ್ಷನ್ ಆಗೇ ಇರುತ್ತೆ ಆ್ಯಂಡ್ ವರ್ಕ್ಮೆನ್ಶಿಪ್ ಆಗೇ ಇರುತ್ತೆ. ನಮ್ಮದು ಇಂಜಿನಿಯರ್ಸ್ ಆಗಲಿ ಅಥವಾ ಪ್ರಾಜೆಕ್ಟ್ ಮ್ಯಾನೇಜರ್ಸ್ ಆಗಲಿ ಪ್ರತಿ ಟೈಮು ವರ್ಕ್ಮೆನ್ಶಿಪ್ನ ಫಾಲೋ ಮಾಡ್ತಾರೆ. ಆ್ಯಂಡ್ ಒಂದು ಸೆಟ್ ಆಫ್ ರೂಲ್ಸ್ ಇರುತ್ತೆ ನಮ್ಮದೇ ಕಂಪನಿದು ಅಂತ. ಆ್ಯಂಡ್ ನೆಕ್ಸ್ಟ್ ಬಂದರೆ ನಮ್ಮದೇ ಇನ್ನೌಸ್ ಆರ್ಕಿಟೆಕ್ಟ್ ಇರ್ತಾರೆ, ಅವರೇ ಸಜೆಸ್ಟ್ ಮಾಡ್ತಾರೆ ನಿಮ್ಗೆ ಯಾವ್ದು ಮೆಟೀರಿಯಲ್ ಬೇಕು ಅಂತ. ದೀಸ್ ಆಲ್ ಟ್ರಾನ್ಸ್ಪರೆಂಟ್ ಇರುತ್ತೆ. ಆಮೇಲೆ ನಾವು ಏನು ನಿಮಗೆ ಕೆಲಸ ಮಾಡ್ತಾ ಇದ್ದೀವಿ ಅದನ್ನು ಟೋಟಲಿ ಓಪನ್ ಬುಕ್ ಆಗಿಟ್ಟಿರ್ತೇವೆ. ದಟ್ಸ್ ಮೀನ್ಸ್ ನಿಮ್ಗೆ ಯಾವುದೇ ವರ್ಕ್ಗೂ ಯಾವುದೇ ಹಿಡನ್ ಚಾರ್ಜಸ್ ಇರಲ್ಲ, ಆಲ್ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಈ ಸ್ಕ್ರೀನಲ್ಲಿ ಬರ್ತಾರೆ ನಂಬರ್ಗೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಟೀಮ್ನ ಮೀಟ್ ಮಾಡ್ಬೋದು ಸರ್. ನಮ್ಮ ಟೀಮ್ ಮೀಟ್ ಮಾಡೋದಕ್ಕೆ ನಿಮಗೆ ನಮ್ದು 2 ಆಫೀಸ್ ಇದೆ. ಆ್ಯಕ್ಚುಲಿ ರಾಜರಾಜೇಶ್ವರಿ ನಗರದಲ್ಲಿ ಒಂದು 2 ಆಫೀಸ್ ಇದೆ ಆ್ಯಂಡ್ ಯಲಹಂಕ ಕೋಗಿಲು ಹತ್ರ ಒಂದು ಆಫೀಸ್ ಇದೆ. ನಮ್ಮ ಟೀಮ್ನ ಮೀಟ್ ಮಾಡಿ ಒಂದು ಟೆಕ್ನಿಕಲ್ ಮೀಟಿಂಗ್ ತೊಗೊಂಡ್ರೆ ನಿಮಗೆ ಐಡಿಯಾ ಬರುತ್ತೆ ಸರ್. I came to Bangalore in 22 December looking for a plot to build a house. Here ಈಗಲ್ಟನ್ ಗೋಲ್ಡ್ ವಿಲೇಜ್ನಲ್ಲಿ ಒಂದು ಪ್ಲಾಟ್ ಇದೆ ಅಂತ ನಮ್ಮ ಫ್ರೆಂಡ್ ಹೇಳಿದ್ದು. ಆ್ಯಂಡ್ ದ ವರ್ಕ್ಮ್ಯಾನ್ಶಿಪ್ ಆಲ್ಸೋ ವಾಸ್ ಗುಡ್.